ಇವತ್ತು ಚೆನ್ನಾಗಿ ಹೇಳಿದ್ದಾರೆ ನಮ್ಮ ರಮೇಶ್ ಕುಮಾರ್ ನೀವೇ ಬರೆದಿದ್ದೀರಾ ಏನಪ್ಪ, ಸಿದ್ದರಾಮಯ್ಯ ರೆಡಿಯಾಗಿದ್ದ ಮನೆಗೆ ಎಂಟ್ರಿ ಕೊಟ್ಟವರು, ಇವ್ರದ್ದೇನಿಲ್ಲ, ಯಾವ ಹೋರಾಟವಿಲ್ಲ. ದೊಡ್ಡ ಹೋರಾಟಗಾರ ಥರ ಬಿಂಬಿಸ್ತಾರೆ. ಯಾರು ಹೇಳಿ ನಮ್ಮ ಮೀಡಿಯಾದವರು ಸ್ವಲ್ಪ ಸೀನಿಯರ್ಸ್ ಇದ್ದವರು, ಏನು ಸಮಯ ಅವು ಯಾಕೆ ನಾನು ಕನ್ನಡ ಚಳುವಳಿದ್ದವನು ವಾಟಾಳ್ನಾಗ್ರ ಜೊತೆ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಹೇಳಿದವ್ ನಾನು ಚಳುವಳಿಯಿಂದ ಬಂದಿದ್ದೀನಿ ಅಂತ. ಕನ್ನಡ ಮಂತ್ರಿ ಇದ್ದಾಗ ನಾನು ಚಳುವಳಿಯಿಂದ ಬಂದಿದ್ದೀನಿ ಅಭಿಮಾನದಿಂದ ಹೇಳಿದೆ ನಾನು. ಏಕೆಂದರೆ ಅದನ್ನು ಕೋಟ್ ಮಾಡಿದೆ ನಾನು, ಪಂಪ ಮಹಾಕವಿನ ಆರಂಕುಶಮಿಟ್ಟೊಡೆ ನೆನೆಯದೆ ಬಿಡದೆನ್ನಮನ ಬನವಾಸಿ ನಗರವು ಅಂತೇಳಿ ನನಗೆ ಅಭಿಮಾನ ಇದೆ ರೀ. ನಾನು ಕನ್ನಡ ಮಂತ್ರಿಯಾಗಿ ಕನ್ನಡ ಚಳುವಳಿಯಿಂದ ಬಂದಂತ ಹೇಳ್ಕೊಳ್ಳೋದು ಇನ್ನೆಲ್ಲೂ ಕಾಣಲಿಲ್ಲಪ್ಪ ನಮ್ಗೆ. ಕನ್ನಡ ಚಳುವಳಿ ಇದ್ದವರಲ್ಲ, ರೈತ ಚಳುವಳಿಲೂ ಇದ್ದವನಲ್ಲ, ಸುಮ್ಮನೆ ನಂಜುಂಡಸ್ವಾಮಿಯವ್ರ ಜೊತೆ ಮಾತಾಡೋದು ಕೂತ್ಕೊಂಡು ಹಾಕ್ಬಿಟ್ರೆ. ನಾವೆಲ್ಲ ವಿದ್ಯಾರ್ಥಿ ಚಳುವಳಿಯಿಂದ ಬಂದಂಥವ್ರು. ನಾನು ಐ ವಾಸ್ ಆ್ಯಕ್ಷನ್ ಕಮಿಟಿ ಜನರಲ್ ಸೆಕ್ರೆಟರಿ ಯೂನಿವರ್ಸಿಟೀಸ್. ಯಾವ ಹೋರಾಟದಲ್ಲಿಲ್ಲ, ಸುಮ್ಮನೆ ಇವತ್ತು ನೋಡಿದೆ ಬಾ 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 ಇವು ಬರೆದವರೇ ಏನೆಲ್ಲ ಬರ್ಕೊಂಡು ಹೋಗಿದ್ದಾರೆ ಅದೆಲ್ಲ ಜನ ಎಲ್ಲ ನೋಡ್ತಾರೆ, ಯಾವ ಸತ್ಯ ಯಾವ ಸುಳ್ಳು ಏನು ಅಂತಕ್ಕಂಥ. ಹಾಗಾಗಿ ಆಯಿತಾ, ಭಾಳ ಇಂಟರ್ವೆನ್ಷನ್ ಜಾಸ್ತಿ ಆಯಿತು. ಮತ್ತು ಬ್ಲ್ಯಾಕ್ ಮೇಲಿಂಗ್ ಜಾಸ್ತಿ ಆಗ್ತಾಯಿತ್ತು. ಬ್ಲ್ಯಾಕ್ ಮೇಲಿಂಗ್ ನೋ, ಯು ಮಸ್ಟ್ ಅಲೋ ದ ಚೀಫ್ ಮಿನಿಸ್ಟರ್ ವರ್ಕ್ ಫ್ರೀಲಿ. ನೀವು ಹೋಗಿ ಅಲ್ಲಿ ಯಾರ್ಯಾರಿಗೋ ಡೆಲ್ಲಿಲಿ ಫೋನ್ ಮಾಡಿ ಹೇಳ್ತೀರ ಅದು ಮಾಡಬೇಡ್ರಿ ಇದು ಮಾಡಬೇಡ್ರಿ ಅಂತ. ಐ ಕಂಡೆಮ್ ದಿ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್. ರಾಹುಲ್ ಗಾಂಧಿ ಏನ್ರಿ ನೀವು 2.5 ತಿಂಗಳಾಗಿದೆ ಮಂತ್ರಿಗಳು ಇನ್ನೂ ಅವ್ರಿಗೆ ಡಿಪಾರ್ಟ್ಮೆಂಟ್ ಕೊಟ್ಟಿಲ್ಲ. ಏನು ಅಂತ ಮಾಡ್ತೀರ ನೀವು? ಅವಮಾನ ಇದೆಯಲ್ಲ. ಕರ್ನಾಟಕ ರಾಜ್ಯಕ್ಕೆ ಹೈಕಮಾಂಡ್ ಮಾಡ್ತಾ ಇರ್ತಕ್ಕಂಥ ಅವಮಾನ ಆಯಿತು. ಅದಿನ್ನ ಇದು ದಯಮಾಡಿ ನಾನು ತಮ್ಮ ಮೂಲಕ, ಮಾಧ್ಯಮದ ಮೂಲಕ ಕಾಂಗ್ರೆಸ್ ಹೈಕಮಾಂಡ್, ನಾನು ಕಾಂಗ್ರೆಸ್ಸಲ್ಲಿ ಭಾಳ ವರ್ಷ ಇದ್ದವನು, ಕಾಂಗ್ರೆಸ್ ಹೈಕಮಾಂಡ್ನ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಿಮ್ಮ ಇಂಟರ್ವೆನ್ಷನ್ಗಳು ಬೇಡ. ಅದೇನಾದ್ರು ಇದ್ದರೆ ಬೇಗ ಹೇಳಿ, ಯಾರಿಗೇನು ಅಂತ ಕೊಡ್ತಾರೆ. ಪಾಪ ಕೆಲವರು ಮಂತ್ರಿಗಳಾಗಿ ಸ್ವೇರಿಂಗ್ ಮಾಡಿದರೆ ಯಾವ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ ಅವರು. ಈಗ ನಾಳೆಯಿಂದ ಹೌಸ್ ಶುರು ಆಗುತ್ತೆ, ಉತ್ತರ ಕೊಡೋಕೆ ಹೋಗ್ಬೇಕಾ ಮಂತ್ರಿ? ನೋ, ಇಟ್ಸ್ ವೆರಿ ರಿಡಿಕ್ಯುಲಸ್ ಅಟ್ ದ ಪಾರ್ಟ್ ಆಫ್ ದಿ ಡೆಮಾಕ್ರೆಟಿಕ್ ಐಡಿಯಾಲಜಿ. ನೋ, ಹಾಗಾಗಿ ಇವು ಯಾರ ಕೈಲೂ ಸಹಿಸೋಕ್ಕಾಗ್ತಾಯಿಲ್ಲ ಈ ಥರದ್ದೆಲ್ಲನೂ.